ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ಸುಸ್ವಾಗತ. ನೀವು ಎಂದಾದರೂ ಕನಸನ್ನು ಹೊಂದಿದ್ದೀರಾ? ನೀವು ನಿಜವಾಗಿಯೂ ಸಾಧಿಸಲು ಬಯಸುವ ಗುರಿಯನ್ನು ಹೊಂದಿದ್ದೀರಾ? ಆದರೆ ನಿಮ್ಮ ತಲೆಯಲ್ಲಿ ಆ ಚಿಕ್ಕ ಧ್ವನಿಯು ನೀವು ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಥವಾ ನೀವು ವಿಫಲವಾದರೆ ಏನು ಎಂದು ಪಿಸುಗುಟ್ಟಲು ಪ್ರಾರಂಭಿಸಿದಾಗ ಆ ಸಮಯದಲ್ಲಿ ನೀವು ನಿಮ್ಮ ಕನಸನ್ನು ಬಿಡುತ್ತೀರಾ? ಅನುಮಾನವು ನಿಮ್ಮ ಕನಸುಗಳನ್ನು ಕದಿಯಲು ಬಿಡಬೇಡಿ. ನಿಮ್ಮ ಕನಸು ಅದು ಚಿಕ್ಕದಾದರೂ ಮೊದಲ ಹೆಜ್ಜೆಯನ್ನು ತೆಗೆದುಕೊಳ್ಳಿ. ಭವಿಷ್ಯದ ಬಗ್ಗೆ ಊಹೆ ಮಾಡೋದಕ್ಕಿಂತ ಅದನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ರೂಪಿಸಿಕೊಳ್ಳುವುದೇ ಉತ್ತಮ. ಅಸಾಧ್ಯವಾದದ್ದನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ಅದು ಸಾಧ್ಯ ಎಂದು ನಂಬುವುದು. ಈ ಉಲ್ಲೇಖವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಬೆನ್ನಟ್ಟುವ ಬಗ್ಗೆ. ಆದರೆ ಶ್ರೇಷ್ಠತೆಯು ಸಾಮಾನ್ಯವಾಗಿ ನಮ್ಮ ಆರಾಮ ವಲಯದ ಹೊರಗೆ ಇರುತ್ತದೆ. ಒಳ್ಳೆಯದು ಯಾವಾಗಲೂ ಇರುತ್ತದೆ, ಆದರೆ ನೀವು ಶ್ರೇಷ್ಠತೆಯನ್ನು ತಲುಪದಿದ್ದರೆ ಅದು ನಿಮ್ಮನ್ನು ಹಾದುಹೋಗಬಹುದು. ಸಾಧಿಸಲು ಹಿಂಜರಿಯಬೇಡಿ. ಕೆಲಸ ಮಾಡಲು ಏಕೈಕ ಮಾರ್ಗವೆಂದರೆ ನೀವು ಏನು ಮಾಡುತ್ತೀರೋ ಅದನ್ನು ಪ್ರೀತಿಸುವುದು. ಈ ಉಲ್ಲೇಖವು ಕಠಿಣ ದಿನಗಳಲ್ಲಿಯೂ ಸಹ ಒಳ್ಳೆಯದನ್ನು ಕಂಡುಹಿಡಿಯಲು ಜ್ಞಾಪನೆಯಾಗಿದೆ. ಪ್ರತಿ ದಿನವೂ ಚೆನ್ನಾಗಿರದೇ ಇರಬಹುದು, ಆದರೆ ಪ್ರತಿ ದಿನದಲ್ಲೂ ಮುಂದೆ ಒಳ್ಳೆಯದೇನಾದರೂ ಇರುತ್ತದೆ. ಈ ಉಲ್ಲೇಖವು ನಿಮ್ಮ ಸ್ವಂತ ಸಂತೋಷದ ಬಗ್ಗೆ. ಇದರರ್ಥ ನಿಮಗೆ ಸಂಭವಿಸುವ ಎಲ್ಲವನ್ನೂ ನೀವು ನಿಯಂತ್ರಿಸಲು ಸಾಧ್ಯವಾಗದಿದ್ದರೂ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ನೀವು ನಿಯಂತ್ರಿಸಬಹುದು. ಜೀವನ ಎಂದರೆ ನಮಗೆ ಏನಾಗುತ್ತದೆ ಎಂಬುದು 10%, ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು 90%. ಜೀವನವು ರೆಸ್ಟೋರೆಂಟ್ ಎಂದು ಕಲ್ಪಿಸಿಕೊಳ್ಳಿ. ವಿಷಯಗಳನ್ನು ನಿಮಗೆ ನೀಡಲಾಗುವುದು, ಅದು ಕೇವಲ 10%. ಆದರೆ ನೀವು ಅದನ್ನು ಹೇಗೆ ಸವಿಯುತ್ತೀರಿ ನಿಮ್ಮ ಅನುಭವವನ್ನು ನಿರ್ಧರಿಸುವ 90%. ಜೀವನವು ನಿಮ್ಮ ದಾರಿಯಲ್ಲಿ ವಿಷಯಗಳನ್ನು ಎಸೆಯುತ್ತದೆ, ಅದು ಅನಿವಾರ್ಯವಾಗಿದೆ. ಆದರೆ ನೆನಪಿಡಿ, ನಿಮ್ಮ ಪ್ರತಿಕ್ರಿಯೆಯನ್ನು ಆಯ್ಕೆ ಮಾಡಲು ನಿಮಗೆ ಅಧಿಕಾರವಿದೆ.